ನಮಸ್ಕಾರ ರೀ ಎಲ್ಲರಿಗೂ. ನಾನಿವಾಗ ಎಲ್ಲಿಗೆ ಹೊಂಟಾಳ ರೂಪ ಅಂತ ಅಂದ್ಕೊಂಡ್ರೆ ನಾನು ಸೀರೆ ಕಾರ್ನಕ್ಕೆ ಹೊಂಟೀನಿ. ನಮ್ಮ ಸಣ್ಣ ಅತ್ತಿ ಮನ್ಯಾಗ ಸೀರೆ ಕಾರ್ನಕ್ಕೆ ಕರೆದಾರ, ಆರತಿ ಮಾಡಕ್ಕಂತಂದು ಹೊಂಟೇನಿ ನೋಡ್ರಿ. ಬರ್ರಿ ಹೋಗೋಣ ಅಂತಂದು ನೀವು ಎಲ್ಲರೂ ಬರ್ರಿ. ಆ ಕಡೆ ಮನೆಗೆ ಹೊಂಟೇವಿ ನಾವು. ಆ ಕಡೆ ಹೂವು ಅವೆಲ್ಲ ಮಸ್ತ್ ಅದಾವೆ ನಮ್ಮ ಅತ್ತಿ ಮನೆ ಮುಂದೆ ನೋಡ್ರಿ. ಹೊರಗೆ ಬಂದು ನಾನು ಕಿಲಿ ಹಾಕ್ಕೊಂಡು ಹೊಂಟೆ. ನಾನು ಹೊರಗೆ ಹಿತ್ತಲ್ದಾಗ ಹೂವು ಹಚ್ಚಿದ್ನಿ. ಒಂದು ಹೂವು ಕಿತ್ತು ಒಂದು ಅಳಿತ್ರಿ ಕೃಷಿ ಮೇಳದಾಗ ತೊಗೊಂಬಂದಿದ್ದೆ ಧಾರವಾಡದಾಗ. ಈಗ ಹೂವು ಎಳ್ಳಾಕತ್ತಾವ ನೋಡ್ರಿ. ಈಗ ಇವು ಅದಕ್ಕೆ ಒಂದು ಹೂವಾಗಿತ್ತು ಇಟ್ಕೊಂಡೇನು ನೋಡ್ರಿ. ನಾನೀಗ ಇಟ್ಕೋಬೇಕಂತಂದು ಹೂವು ಇಟ್ಕೊಂಡು ನಮ್ಮ ಅತ್ತೆ ಮನೆ ಕಡೆ ಹೊಂಟೇನಿ ನೋಡ್ರಿ. ನಾನು ಸೀರೆ ಕಾರ್ನ ಮಾಡಕ್ಕಂತಂದು ಆರತಿ ಮಾಡಕ್ಕೆ ಕರೆದಿದ್ರು, ಅದಕ್ಕೆ ಹೊಂಟೇನಿ. ಅದಕ್ಕೆ ಹೊಂಟೇನಿ ಅಂತಂದು ಹೊರಗೆಲ್ಲ ಮಂದಿ ಕೇಳಾತಿದ್ರು. ಆ ಕಡೆ ಮನೆಗೆ ಹೊಂಟೆ ನಾನು ಅಂತಂದು ಹೇಳ್ಕೊತಾನ ಮಾತಾಡ್ಕೊತಾನ ಹೊಂಟಿದ್ದು ನೋಡ್ರಿ. ನಾನು ಅಲ್ಲಿ ಅತ್ತಿ ಮನೆ ಮುಂದೆ ಹೋಗಿದ್ದು ನೋಡ್ರಿ. ಆಬಾಲಿ ಗಿಡ ಅಷ್ಟೊಂದು ಹಚ್ಚಿಬಿಟ್ಟಾಳ ನಮ್ಮ ಅತ್ತಿ. ಹೂವು ರೀ ಹೂವು ಎಷ್ಟೊಂಡಲ್ಲ. ಆಬಾಲಿ ಹೂವು ಜಾಸ್ತಿನೇ ಹಚ್ಚಾಕ್ರಿ. ಎಲ್ಲ ಥರದ ಹೂವುಗಳನ್ನ ಹಚ್ಚಾಕ ನಮ್ಮ ಅತ್ತಿ ಭಾಳ ಇಷ್ಟಪಡ್ತಾಕ್ರಿ. ಸೀರೆ ಕಾರಣಕ್ಕೆ ಏನೇನು ಬೇಕೆಲ್ಲ ಸೀರೆ, ಹೂವು, ದಂಡಿ, ಮಾಲಿ ಇಷ್ಟಕೊಂಡ ಎಲ್ಲ ಸಜ್ಜು ಮಾಡಿ ಇಟ್ಟಿದ್ದಾರೆ ನೋಡ್ರಿ. ಹೌದ್ರಿ ಹೂವು ನೋಡ್ರಿ ಇಷ್ಟಕೊಂಡಾಳ್ಯಾವ ಅಂದ್ರೆ ಇನ್ನೂ ಗಿಡದಾಗ ಇಷ್ಟಕೊಂಡಾದಾವು. ನೈವೇದ್ಯಕ್ಕೆ ಕರಿಗಡಬು, ಸಂಡಿಗೆ, ಅನ್ನ, ಪಲ್ಯ ಮಾಡ್ಯಾಳ ಅಂತಂಗಿ ನಮ್ಮ ಅತ್ತಿ ಕೂಡಿ ಕಳಸ ಅವನ್ನೆಲ್ಲ ಸಜ್ಜು ಮಾಡೀವ್ರಿ. ಈಗ ಬರ್ರಿ ಹೋಗೋಣ ಅಂತಂದು ಆಕಳ ಕಡೆ ನಾವು ತೊಗೊಂಡು ಹೊಂಟೆ ನೋಡ್ರಿ. ಆಕಳ ಕಡೆ ನಮ್ಮ ಆಕಳ ಯಾರು ಸೀರೆ ಕಾರ್ನ ಅಂತಂದ್ರಲ್ಲ, ನಮ್ಮ ಅತ್ತೆ ಮನೆ ಆಕಳ ಐತ್ರಿ. ಅದರ ಸೀರೆ ಕಾರ್ನ ನೋಡ್ರಿ. ಇದು ಆಕಳ ಮನ್ಯಾಗ ಇಳಿದಿದ್ದ ಆಕಳಕ್ಕೆ ಫಸ್ಟ್ ಚೊಚ್ಚಲ ಗರ್ಭಿಣಿ ಐತ್ರಿ ಇದು. ಅದಕ್ಕೆ ಸೀರೆ ಕಾರ್ನ ಮಾಡಾಕತ್ತೀವಿ. ನಮ್ಮ ಭಾವ ಆಕಳ ಹಿಡ್ಕೊಂಡ ನೋಡ್ರಿ. ಮೊದಲನೇ ಹೆರಿಗೆ ಇದು ನಮ್ಮ ಆಕಳದ್ದು. ಸ್ವಲ್ಪ ಹೆದರ್ಕೊಂಡ್ರಿ. ನಾವೊಂದು 5 ಜನ ಹೋಗಿದ್ವಿ. ಅವನ್ನೆಲ್ಲ ತೊಗೊಂಡು ನಮ್ಮ ತಂಗಿ ಮಗ ನೋಡ್ರಿ, ನಮ್ಮ ಭಾವನ ಮಗ ಭಾರಿ ಕಿಳಿಗೆಟ್ಟದ ನೋಡ್ರಿ. ನೋಡಿ ಎಲ್ಲಿದ್ದರು ಲಕ್ಷ್ಮೀ ಪೂಜೆ ಅಂತ ಯಾಕಂತಾರ್ರಿ, ಕಾಯಿ ಚರಿಗಿಟ್ಟು ಇಲ್ಲಿ ಹಕ್ಕ್ಯಾಗೂ ಇಟ್ಟಾರ ಲಕ್ಷ್ಮೀ ಪೂಜೆದ್ದೆಲ್ಲ. ಕಾಯಿ ಚರಿಗಿನ ದೀಪ ಹಚ್ಚಿ ಇದಾಗದ್ದ ನೋಡ್ರಿ. ಸೀರೆ ಕಾರ್ನ ಮಾಡೋದು ಈಗ ಎಲ್ಲವೂ ಸೀರೆ ಕಾರ್ನ ಮಾಡೋಣ ಅಂತ ಬರ್ರಿ. ನಮ್ಮ ತರುವ ಅಂತ ಬಿಡ್ತಾ ಇಲ್ರಿ. ಅರಿಶಿನ ಕುಂಕುಮ ವಿಭೂತಿ ಹಚ್ಚಕತ್ತಾಳೆ ನಮ್ಮ ತಂಗಿ ನೋಡ್ರಿ. ಅರಿಶಿನ ಕುಂಕುಮ ಹಚ್ಚಿದ್ವಿ. ಮೊದಲಿದ್ದಾಗೆ ಅರಿಶಿನ ಕುಂಕುಮ ವಿಭೂತಿ ಹಚ್ಚಿದ್ದಲ್ರಿ ಎಲ್ಲ ಚಲೋ ಆಗೋದು ಕಾರ್ಯಕ್ರಮ. ನಮ್ಮ ತರುವ ಭಾಳ ಗಿಡಿಯದನ್ರಿ ನಮ್ಮ ತಂಗಿ ಮಗ. ಸುಮ್ಮನೆ ಕೂಡಲ್ಲ. ಎಲ್ಲರೂ ಅರಿಶಿನ ಕುಂಕುಮನ ಹಚ್ಕೊಂಡ್ವಿ ನಾವು. ಸೀರೆನೂ ಸಜ್ಜು ಮಾಡಾಕತ್ತಿದ್ವಿ ರೀ. ಸೀರೆ ಆಕಳಿಗೆ ಹಾಕಕ್ಕೆ ಸೀರೆ ಸಜ್ಜು ಮಾಡಿದ್ವಿ. ನಾವೆಲ್ಲರೂ ಅರಿಶಿನ ಕುಂಕುಮ ಹಚ್ಕೊಂಡ್ವಿ 5 ಜನನು. ಮಾಲೆ ಹಾಕಕತ್ತಾಳ ನಮ್ಮ ತಂಗಿರಿ. ಹೆದರಿ ಹಾಕಕತ್ತಾಳ. ಏನೂ ಮಾಡಂಗಿಲ್ಲ ನೋಡ್ರಿ. ಅದು ಕೆಳಗೆ ಮುಕ್ಕೊಂಡ್ರು ಏನೂ ಮಾಡಂಗಿಲ್ಲ. ನಾವು 5 ಜನ 6 ಜನ ಬಂದು ನಿಂತೀವಿ. ಏನು ಮಾಡತ್ತಾರ ಅಂತಂದು ಭಯ ಪಟ್ಕೊಂತದ ಆಕಳ. ನಮ್ಮ ಭಾವ ನಮ್ಮ ಅಕ್ಕ ನಮ್ಮ ತಂಗಿ ಕುಡ್ಕೊಂಡು ಕಟ್ಟಿದ್ರು ಮಾಲಿ ಕಟ್ಟಿದ್ದೀವಿ ನೋಡ್ರಿ. ನಮ್ಮ ತಂಗಿ ನಮ್ಮ ಭಾವ ಹಿಡ್ಕೊಂಡಿದ್ರು. ಏನು ಮಾಡಾಕತ್ತಾರಂತಂದು ಗುದ್ದಾಗಿ ಬರತ್ತಿತ್ತು. ಅದು ಏನು ಮಾಡಲ್ರಿ ಆಕಳ ನೋಡ್ರಿ. ದಂಡಿ ಹಾಕ್ತೀವಿ, ಬಳೆನೂ ಹಾಕಿದ್ದೀವಿ ಕೊಂಬಿಗೆ. 5 ಬಳೆ ಹಾಕೋದು ನೇಮ ಮಾಡೋಕೆ ನಾವು 5 ಬಳೆ ತೊಗೊಂಬಂದಿದ್ವಿ. ದಂಡಿ ಹಾಕಿಸ್ಕೊಳಕ್ಕೆ ಒದ್ದಾಡ್ತು ಆಕಳ. ಆಮೇಲೆ ಹಂಗೋ ಹಿಂಗೋ ಮಾಡಿ ಹಾಕಿದ್ಲ್ರಿ ನಮ್ಮ ತಂಗಿ. ಸುಮ್ಮನೆ ನಿಂತ್ಕೊಂತು. ನಮ್ಮ ತರುವ ಅಂತೂ ಸುಮ್ಮನೆ ಇರಲಿಲ್ಲ. ಚೀರೋದು, ಓಡಾಡೋದು, ಅದಕ್ಕೆ ಮೇವು ಉಗ್ಗೋದು, ಒಟ್ಟು ಉಗ್ಗೋದು ಮಾಡಾಕತ್ತಿದ್ನ ರೀ. ನಮ್ಮ ಭಾವ ಆಕಳ ಹಿಡ್ಕೊಂಡ್ರಿಂದ ನಮಗೆ ಭಯ ಆಗಲಿಲ್ಲ. ಏನೂ ಮಾಡಂಗಿಲ್ಲ ರೀ ಅದು ನೋಡ್ರಿ. ಸೀರೆ ತಂದಿದ್ವಿ, ಸೀರೆ ಹಾಕಿದ್ವಿ. ನೋಡ್ರಿ ಹೆಂಗೆ ಕಾಣತೈತಿ ಆಕಳ ಸೀರೆ ಕಾರ್ನ. ಎಷ್ಟು ಚಂದ ಮಾಡೋದು ನೋಡ್ರಿ. ಅದೆಲ್ಲ ಆರತಿ ತಾಟ ಅವೆಲ್ಲ ಹಚ್ಚಿ ಸಜ್ಜು ಮಾಡ್ಕೊಂಡಿವ್ರಿ. ನಾವು ಆರತಿ ಮಾಡ್ಬೇಕಂತಂದ್ರೆ ಉಡಿ ತುಂಬಬೇಕಲ್ರಿ. ಏನಿದ್ರು ನೀನೇ ಇರೋದು ಸೀರೆ ಕಾರ್ನ ಅಂದ್ರೆ ಉಡಿ ತುಂಬೋದು. ಅದಕ್ಕೆಲ್ಲ ಕಡ್ಲಿಕಾಳು, ಕೊಬ್ಬರಿ ಬಟ್ಲ, ಉತ್ತತ್ತಿ, ಅರ್ಶಿನ ಕೊಂಬು, ಎಲೆ ಎಲ್ಲನೂ ಸಜ್ಜು ಮಾಡಿದ್ರಿ ನಮ್ಮ ಅತ್ತಿ. ಇದನ್ನು ಉಡಿ ಕಟ್ಟಾತಿ ನೋಡ್ರಿ ಜಂಪರ್ ಪೀಸ್ನ್ಯಾಗ.
5 ಮಂದಿ ಮುತ್ತೈದೆಯರು ಹಿಡ್ಕೊಂಡು ಉಡಿನ ಕಟ್ಬೇಕ್ರಿ. ನೋಡ್ರಿ ಈಗ ಉಡಿ ಕಟ್ಟಾಕತ್ತೀವಿ. ಉಡಿ ಇಡಾಕತ್ತಾಳ ನಮ್ಮ ತಂಗಿ. 5 ಮಂದಿ ಮುತ್ತೈದೆಯರು ಹಿಡ್ಕೊಂಡು ಉಡಿನ ಕಟ್ಬೇಕಂತಂದು ಹೇಳಿದ್ರಿ. ಈಗ ನೋಡ್ರಿ ಹಾಗೆ ಕಟ್ಟಾಕ್ತೇವೆ ನೋಡ್ರಿ. ಕಟ್ಟಿದ್ವಿ ನೋಡ್ರಿ, ಕೊಳ್ಳ ಕಟ್ಬಿಟ್ವಿ. ಸುಮ್ಮನೆ ಎಲ್ಲ ಅಲ್ಲಿ ಇಲ್ಲಿ ಚೆಲ್ಲಾಡತ್ತ ಇದು ಮಾಡತ್ತಂತಂದು ಚಂಪರ್ ಪೀಸ್ನಾಗ ಕಟ್ಟಿ ಉಡಿ ಕಟ್ಟಾಕತ್ತೀವಿ ನೋಡ್ರಿ. ಕೊಳ್ಳ ಕಟ್ಬಿಟ್ಟಿವಿ ನಾವು ಉಡಿನ ನೋಡ್ರಿ. ಶ್ರೀಮಂತ ಕಾರ್ಯ ಮಾಡ್ದಂಗೆ ಇದು ಮನ್ಯಾಗ ಇಳಿದಿದ್ದ ಕರ ಆಗಿರೋದ್ರಿಂದ ಅದ್ರ ಸಂಬಂಧ ಮಾಡತ್ತೀವಿ. ಹೊರಗಿಂದ ತೊಗೊಂಬಂದಿದ್ದು ಆಕಳದಿಂದ ಮಾಡಂಗಿಲ್ಲ ನಾವು ಸೀರೆ ಕಾರಣ. ಮನೆಯಲ್ಲೇ ಇಳೋದು, ಮನೆಯಲ್ಲೇ ಬೆಳೆದಿದ್ದ ಕರ ಇದು ಅಂತ ಅದಕ್ಕೆ ಎಷ್ಟು ದೊಡ್ಡದಾಗೈತಿ. ಈಗ ಚೊಚ್ಚಲ ಹೊರಗೆ ಅಂತಂದು ಶ್ರೀಮಂತ ಮಾಡ್ತಾರಲ್ರಿ ಮನುಷ್ಯರು ನಾವು ಅದಕ್ಕಾಗಿ ಆರತಿ ಮಾಡೋದು ಅದನ್ನು ಮಾಡಕತ್ವಿ. 5 ಜನ ಆರತಿ ಮಾಡಿದ್ವಿ ನಾವು. ನಮ್ಮ ಅತ್ತಿ ಮಾಡಾಕತ್ಲ ನೋಡ್ರಿ ಆರತಿ. ನಮ್ಮ ತಂಗಿ ಆರತಿ ಮಾಡಾಕತ್ತಲ್ರಿ. 5 ಜನ ಆರತಿ ಮಾಡಿದ್ವಿ ನೋಡ್ರಿ. ಹಿಂದ್ಗಡೆ ಲಕ್ಷ್ಮಿ ಇರ್ತಾಳಂತ ಯಾಕಂತಾರೆ. ನಾವು ಹಿಂದ್ಗಡೆ ಕಾಲಿಗೆ ಎಲ್ಲ ಆರತಿ ಮಾಡಿ ನಮಸ್ಕಾರ ಮಾಡ್ಕೊಂಡ್ವಿ. ಇವಾಗ ನನ್ನ ಸರದಿ ಬಂತು ಆರತಿ ಮಾಡೋದು. ನಾನು ಕಾಲಿಗೆ ಮುಖಕ್ಕೆ ಎಲ್ಲ ಆರತಿ ಮಾಡಿ ಹಿಂದೆ ಮಹಾಲಕ್ಷ್ಮಿನ ಬೇಡ್ಕೊಂಡು ಒಲಿಯಮ್ಮ ತಾಯಿ ಅಂತಂದು ಲಕ್ಷ್ಮಿನೇ ಹುಟ್ಟಲಿ ನಮಗೆ ಅಂತಂದು ಬೇಡ್ಕೊಂಡು ನಾನು ಆರತಿ ಮಾಡಾಕತ್ತಿದ್ದು ನೋಡ್ರಿ. ನಮ್ಮ ಅತ್ತವ್ರು ಒಂದು ಕಿಡಿಗೇಡ್ತಾನ ಅಂತ ಸ್ವಲ್ಪ ಕಡಿಮೆನೇ ಆಗಂಗಿಲ್ಲ ರೀ. ಅದು ಆಕಳ ಏನೂ ಮಾಡಂಗೇ ಇಲ್ಲ ರೀ. ಸುಮ್ಮನೆ ಅವ್ನು ದಿನ ಓಡಾಡ್ತಾನಂತಂದು ಎಲ್ಲನೂ ಹಂಗೆ ಕೈ ಬಿಟ್ಬಿಡ್ತೇವೆ. ಅವಾಗೂ ಕರ ಆಕಳ ಎಲ್ಲ ಇದು ಮಾಡ್ಕೊಂಬಿಟ್ಟವು. ನಮ್ಮ ಅತ್ತೆ ಕರ್ಕೊಂಡಿಲ್ರಿ ಅವಾಗ ಕಿಡಿಗೇಡ್ತನ ಮಾಡೋದಕ್ಕೆ. ನಾನು ಆರತಿ ಮಾಡತ್ತೀನಿ ನೋಡ್ರಿ. ಇವಾಗ ಆರತಿ ಮಾಡಿದಾಗಿಂದ ಸೀಮಂತ ಕಾರ್ಯ ಕಂಪ್ಲೀಟ್ ಆಗುತ್ತೆ ನೋಡ್ರಿ. ಸ್ವಲ್ಪ ಫೋಟೋ ಗಿಟ್ಟ ತೆಗೆಸ್ಕೊಂಡ್ವಿ ನಾವು ನಮ್ಮ ಮಕ್ಕಳ ಜೊತೆಗೆ. ಕಾಲಿಗೆ ಅದೆಲ್ಲ ಆರತಿ ಮಾಡಿ ಅದಕ್ಕೆ ಚುಮ್ಮಾರಿ ಹಿಂಡಿ ಎಲ್ಲ ಇಟ್ಟಿದ್ರಿಂದ ತಿನ್ಕೊತ ಸುಮ್ಮನೆ ನಿಂತಿತ್ತು ರೀ ಆಕಳ. ಅದ್ರ ಲಕ್ಷ ಎಲ್ಲ ಎಡೆ ತೊಗೊಂಬಂದು ನೋಡ್ರಿ ನಮ್ಮ ತಂಗಿ. ನೈವೇದ್ಯ ಮಾಡಿದ್ವಿ. ನೈವೇದ್ಯ ತಿನ್ನಾಕತ್ತಿತ್ತು. ಮತ್ತು ಪಳ್ಳಾರನ್ನ ಹಾಕಬೇಕಲ್ಲ, ಚುಮ್ಮಾರಿ ಅವನ್ನೆಲ್ಲನೂ ಸಜ್ಜು ಮಾಡ್ಕೊಂಡಿದ್ದಿಲ್ಲ. ಮತ್ತು ಎಡೆ ತಿಂತ ಹಿಂಡಿ ಹಾಕಿದಿಂದ ಹಿಂಡಿ ತಿನ್ನಾತಿತ್ತು ನೋಡ್ರಿ. ಪಳ್ಳಾರ ಹಾಕಿದ್ಲ ಮತ್ತು ನೋಡ್ರಿ ಹೆಂಗೆ ಬರುತ್ತೆ ಆಕಳ. ಹಾಗಾಗಿ ಸುಮ್ಮನೆ ತಿನ್ಕೊಂಡು ಸೀರೆ ಕಾರಣ ಮಾಡಿಸ್ಕೊಂಡ್ರಿ. ಎಲ್ಲರೂ 5 ಜನ ಮುತ್ತೈದೆಯರು ಆರತಿ ಮಾಡೋದಾಯಿತು. ನಮ್ಮ ಭಾವ ಬಿಚ್ಚಿ ಈ ಕಡೆ ಎಲ್ಲ ಕರ್ಕೊಂಬರಾಕತ್ರ. ಹೌದ್ರಿ, ತಿಂತು ಹೊರಗಡೆ ಕಟ್ಟೋಣ ಅಂತಂದು ಹೊರಗಡೆ ತೊಗೊಂಡು ಹೋಗ್ತಾಯಿದ್ರು.